ಮುಂಡಗೋಡದ ಖಾಸಗಿ ಕ್ಲಿನಿಕ್ ಒಂದರಲ್ಲಿ ವೈದ್ಯರ ಬೇಜವಾಬ್ದಾರಿತನಕ್ಕೆ 7.5 ವರ್ಷದ ಪವಚಿನ ಯುವರಾಜ್ ಚೌಹಾನ್ ಎಂಬ ಬಾಲಕ ಬಲಿಯಾಗಿರುವ ಕರುಣಾಜನಕ ಘಟನೆ ನಡೆದಿದೆ. ತೀವ್ರ ಜ್ವರದಿಂದ ಬಳಲುತ್ತಿದ್ದ ಬಾಲಕನನ್ನು ಪೋಷಕರು ಬೆಳಗಿನ ಜಾವವೇ ಅಳೂರು ಓಣಿಯಲ್ಲಿರುವ ಭರತ್ ತಂತ್ರಿ ಎಂಬುವರ ಖುಷಿ ಡಯಾಗ್ನೋಸ್ಟಿಕ್ಗೆ ಸೇರಿಸಿದ್ದರು. ವೈದ್ಯರು ಸ್ಟಾಲೈನ್ ಹಾಗೂ ಹಲವು ಇಂಜೆಕ್ಷನ್ಗಳನ್ನು ನೀಡಿ ಬಾಲಕನ ಸ್ಥಿತಿ ಗಂಭೀರವಾಗಿದ್ದರೂ ಸಹ ನರ್ಸ್ಗೆ ಚಿಕಿತ್ಸೆ ಮುಂದುವರಿಸಲು ಹೇಳಿ ಬೇರೆ ಕ್ಲಿನಿಕ್ಗೆ ತೆರಳಿದ್ದಾರೆ. ಮಧ್ಯಾಹ್ನದ ವೇಳೆಗೆ ಸ್ಥಿತಿ ಕೈ ಮೀರಿದ್ದರಿಂದ ತಡವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕಳಿಸಿಕೊಟ್ಟರು. ಚಿಕಿತ್ಸೆ ಫಲಿಸದೆ ಮಾರ್ಗ ಮಧ್ಯದಲ್ಲೇ ಬಾಲಕ ಕೊನೆಯುಸಿರೆಳೆದಿದ್ದಾನೆ. ಆಸ್ಪತ್ರೆಯಲ್ಲಿ ಸುಮಾರು 7 ಗಂಟೆಗಳ ಕಾಲ ಸರಿಯಾದ ಚಿಕಿತ್ಸೆ ನೀಡದೆ ಕಾಲಹರಣ ಮಾಡಿದ್ದ ಈ ದುರಂತಕ್ಕೆ ನೇರ ಕಾರಣ ಎಂದು ಸಾರ್ವಜನಿಕರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 2 ವರ್ಷ ಹಿಂದೆ ಅಷ್ಟೇ ತಂದೆಯನ್ನು ಕಳೆದುಕೊಂಡಿದ್ದ ಈ ಕುಟುಂಬಕ್ಕೆ ಅನಾರೋಗ್ಯ ಪೀಡಿತ ತಾಯಿ ಹಾಗೂ 3 ಪುಟ್ಟ ಹೆಣ್ಣು ಮಕ್ಕಳಿದ್ದು ಬಾಲಕನ ಸಾವಿನಿಂದ ಅನಾಥವಾಗಿದೆ. ಹೀಗಾಗಿ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು ಹಾಗೂ ಪ್ರಕರಣ ಸೂಕ್ತ ತನಿಖೆಗೆ ನಡೆಸಿ ಸಂಕಷ್ಟದಲ್ಲಿರುವ ಈ ಕುಟುಂಬಕ್ಕೆ ಸರ್ಕಾರದಿಂದ ಸೂಕ್ತ ಪರಿಹಾರ ಕೊಡಿಸಬೇಕಿದೆ. ಏನು ಗುರುವಾರ ದಿನ ಒಬ್ಬ ಯುವರಾಜನು 2ನೇ ಕ್ಲಾಸಿನ ಹುಡುಗ ತೀರ್ಕೊಂಡಿದ್ದಾನಲ್ಲ, ಇದ್ರ ಬಗ್ಗೆ ಅವತ್ತು ಏನಾಯ್ತು ಘಟನೆ ಕುರಿತು ಏನು ಹೇಳ್ತಿರ್ತಾವ? ಅವತ್ತು ಬೆಳಿಗ್ಗೆ 6 ಗಂಟೆಗೆ ನಮ್ಮ ತಂದಿರು ಮನೆಯಾಗಿಂದ ಎಬ್ಸಿದ್ರು ಹುಡುಗ ಆರಾಮಿಲ್ಲ ಅಂತೇಳಿ. ನಾವು ಕರ್ಕೊಂಡು ಹೋದೇವಿ. ಎಲ್ಲಿ ಅಂದ್ರೆ ಮತ್ತು ನಮ್ಗೆ ಆ ಟೈಮ್ ಒಳಗೆ ಯಾವ ಡಾಕ್ಟ್ರುಗಳು ಇಲ್ಲೇ ಸಿಗೋದಿಲ್ಲ ಅಂತೇಳಿ ನಾವು ಭರ್ತನ ಕಡೆ ತೊಗೊಂಡು ಹೋದೇವಿ. ಮತ್ತು ಭಾಳ ಸೀರಿಯಸ್ ಇದ್ದ ಹುಡುಗ ಅಲ್ಲಿ ತೊಗೊಂಡು ಹೋಗಿ ನಾವು ಆ ಸಾಹೇಬ್ರಿಗೆ ಅಂದ್ವಿ, ನೋಡಪ್ಪ ಈ ನಮೂನೆ ಹುಡುಗ ಈ ನಮೂನೆ ಆಗೈತಿ, ಏನರಪ್ಪ ಅದಕ್ಕೆ ಪ್ರಯತ್ನ ಮಾಡಿರಿ ಸರ್ ಅಂತೇಳಿ ನಾವು ಹೇಳಿದ ಖರೆ ಅವ್ರಿಗೆ. ಅಲ್ಲಿ ಎಷ್ಟು ಗಂಟೆಗೆ ಕರ್ಕೊಂಡು ಹೋದ್ರಿ ನೀವು ಕ್ಲಿನಿಕ್ಕಿಗೆ? ಅಲ್ಲಿ 6:20 ಆಗಿರ್ಬೇಕು ನಾವು ಅಲ್ಲಿ ದವಾಖಾನ್ಯಾಗ. ಅಲ್ಲಿ ಏನು ಮಾಡಿದ್ರು ಕಡೆಗೆ? ಅವ್ರು ಮತ್ತೆ ಬಂದು ಸಾಹೇಬ್ರು ಅವು ಎಲ್ಲ ಟ್ರೀಟ್ಮೆಂಟ್ ಒಂದು ಸಲಹೆ ಹಚ್ಚಿದ್ರು. ಆ ಸಲಹೆ ಮುಗಿದ ಕೂಡಲೇ ಒಂದು 2-3 ಇಂಜೆಕ್ಷನ್ ಕೊಟ್ರ ಆ ಸಲಹೆ ಒಳಗೆ. ಮತ್ತು ಆ ಬಾಟ್ಲಿ ಮುಗಿದ ಕೂಡಲೇ ಮತ್ತೆ ಇನ್ನೊಂದು ಸಲಹೆ ಹಚ್ಚಿದ್ರು. 2 ಸಲಹೆ ಸಣ್ಣ ಹಚ್ಚಿದ್ರು ಮತ್ತು ಆ ಮುಗಿದ ಕೂಡಲೇ ಮತ್ತೆ ಬಂತು ಹುಡುಗರು. ಬಂದ ಕೂಡಲೇ ಮತ್ತು ಜಟ್ಕ ಹೊಡ್ಯಾಕತ್ತು ಹುಡುಗ. ಬರೀ ಎದೆ ಹಿಂಗೆ ಹಾಕೊಳಕತ್ತಿತ್ತು. ಅದಕ್ಕೆ ನಾವು ಮತ್ತು ಸರ್ ಹೆಂಗೆ ಮಾಡಿದ್ರಿ, ಮತ್ತು ಇಷ್ಟೆಲ್ಲ ಬಾಟ್ಲಿ ಹಚ್ಚಿದ್ರಿ, ಏನು ಅದ ಏನೂ ಕಾಣಕತ್ತಿಲ್ಲಲ್ಲ, ಸ್ವಲ್ಪ ಅದರ ಗುಣಾರ ಬರಬೇಕಲ್ಲ ಅಂತೀವಿ. ಹೇಳಿಬೇಕು. ಈಗ ಅವರೆಲ್ಲ ನಮಗೆ ತಿಳಿಸಿ ಹೇಳಿದ್ರು. ಮತ್ತು ಮಾಡಿರಿ ಸರ, ಏನು ಪ್ರಯತ್ನ ಮಾಡಿರಿ ನೀವು ಅಂತೇಳಿ ನಾವು ಅವ್ರಿಗೆ ಹೇಳಿದ್ದೀವಿ. ಮತ್ತು ಆಮ್ಯಾಗ ಅವರು ನಮಗೊಂದು ಮಾತು ಹೇಳಿದ್ರು, ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಅದನ್ನು ಮಾಡಿಸ್ಬೇಕು ಅಂತ. ಈ ಮುಳುಗು ತಾಲೂಕಿನಾಗ ಸಿಗಿದ್ದಲ್ಲ. ಆದ್ರೆ ಹೋಗ್ಬೇಕಾದ್ರೆ ನಮಗೆ ಯಾವ್ರ ಅದಕ್ಕೆ ಅವ್ರ ಸಲಹೆಗೆಲ್ಲ ಹಚ್ಚಿ ಮತ್ತು ಅವರು ನರ್ಸ್ಗಳಿಗೆ ಹೇಳಿ ಈ ಟೈಮಿಗೆ ಇಷ್ಟ ಎಣ್ಣೆ ಇಂಜೆಕ್ಷನ್ ಮಾಡ್ಕೊಂತೀರಿ ಅಂತೇಳಿ ಅವ್ರಿಗೆ ಹೇಳಿ ಹೋದ್ರು. ಅವ್ರು ಇರಲಿಲ್ಲ ಆ ಟೈಮಲ್ಲಿ. ಆ ಟೈಮ್ ಅವ್ರು ಇರಲಿಲ್ಲ. ಅವರು ಬೇರೆ ದವಾಖಾನೆಗೆ ಹೋಗ್ಬಿಟ್ರು, ಗೌರ್ಮೆಂಟ್ ದವಾಖಾನೆ. ಮತ್ತೆ ನಿಮ್ಮ ಹುಡುಗಿಗೆ ಏನಾರ ಆ ಟೈಮಲ್ಲಿ ಸೀರಿಯಸ್ ಆಯ್ತಾ? ಸೀರಿಯಸ್ ಆಯ್ತು. ಆ ಹುಡುಗ ಸೀರಿಯಸ್ ಆಯ್ತು. ಅವ್ರ ಮೇಡಮ್ಗಳು ಬಂದು ಅವರು ಅಷ್ಟು ಎಣ್ಣೆ ಅಂತೇಳಿ ಅವ್ರು ಹೇಳಿ ಹೋದವರು ಅಷ್ಟು ಎಣ್ಣೆ ಟ್ಯೂಬ್ನ್ಯಾಗ ಹಾಕಿ ಅವ್ರು ಮಾಡಿದ್ರು. ಮತ್ತೆ ಅವ್ರು ಇಂಜೆಕ್ಷನ್ ಮಾಡಿದ್ರು. ಅವ್ರು ಇಂಜೆಕ್ಷನ್ ಮಾಡಿದ್ರು. ಕಡೆಗೆ ಏನಾಯ್ತು ಮತ್ತೆ? ಕಡೆಗೆ ಹುಡುಗ ಅಲ್ಲೇ ಫೇಲ್ ಆಗ್ಬಿಟ್ಟವ. ಅಂದ್ರೆ ಫೇಲ್ ಅಂದ್ರೆ ನಾವು ಎಲ್ಲ ಮೂಗಿಗೆ